ಹಾಯ್ ಗೈಸ್, ಓಕೆ ನೋಡಿ ಚಿಕನ್ ಸಾಂಬಾರಿತ್ತು. ಸ್ವಲ್ಪ ಸಂಪ್ಳಿಗೆ ಇತ್ತು. ಸೊ ಹಂಗಾಗಿ ನಾವು ಒಡ್ಚಿಗೆ ಅಂತೀವಿ, ಅವಾಗ ರುಬ್ಬಿಟ್ಟು ಅವಾಗ ಉಯ್ಯೋಕ್ಕೆ ಅದು ಒಡ್ಚಿಗೆ ಮಾಡ್ತಾಯಿದ್ದೆ. ಚಿಕನ್ ಸಾಂಬಾರು ಇದೆಲ್ಲ ತಿನ್ನೋಣ, ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಥರ ಅಂತ. ಅದು ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡೆ, ರೊಟ್ಟಿ ಬೇಡ ಸುಮ್ಮನೆ ಒಡ್ಚಿಗೆ ದೋಸೆ ಇಟ್ಟಿದೆ ಅಮ್ಮ, ಅದರಲ್ಲೇ ದೋಸೆ ಇಟ್ಟು ಅಂತ ಅಂದರು. ಎಲ್ಲರೂ ಟಿ ವಿ ನೋಡ್ತಾ ಕೂತಿದ್ರು. ಸೊ ಹಂಗಾಗಿ ನಾನು ದೋಸೆ ಮಾಡಿ ಚಿಕನ್ ಸಾಂಬಾರು ಕಾಸಿ ಇಟ್ಬಿಟ್ಟು ಒಂದು ಬಗ್ಸಿದ್ದೀನಿ. ಬಿಸಿ ಬಿಸಿ ಇದ್ದರೆ ಚಿಕನ್ ಸಾಂಬಾರು ಟೇಸ್ಟ್ ಕಾಣಿಸಲ್ಲ, ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ದೋಸೆ ಜೊತೆ ಕಾಂಬಿನೇಷನು ಅಂತ ನೋಡಿ. ನಾನು ಬೇಡ ಅಂದರೂ ನಮ್ಮ ಅಪ್ಪ ಹೋಗಿ ಚಿಕನ್ ಬಂದಿದ್ದೀವಿ ಹಂಗೆ ವಾಪಸ್ ಹೋಯ್ತಾರೆ ಏನು ಮಾಡ್ತಾನೆ ಅಂತ. ಎಷ್ಟೇ ಆದ್ರೂ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತಲ್ಲ. ಅಪ್ಪನ ಮನೆಗೆ ಬಂತು ಅಂತಂದರೆ ಏನೂ ಮಾಡ್ದೇ ಕಳಿಸಲ್ಲ, ಮಲ್ಲಿರೋದು ಕೊಡ್ದೇ ಕಳಿಸಲ್ಲ. ಅಪ್ಪ ಅಮ್ಮನ ಪ್ರೀತಿನ ಲೆವೆಲೇ ಬೇರೆ ಇರುತ್ತೆ. ಸೊ ಅಲ್ವಾ, ನಿಮಗೂ ಹಂಗೆ ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಓಕೆನಾ? ನನಗೇನು ಹಂಗೆ ನಮ್ಮ ಮನೆಗೆ ಬಂದರೆ ಏನು ಮಾಡ್ದಾನೆ ಏನು ಕೊಡ್ದಾನೆ ಏನೂ ಕಳಿಸಲ್ಲ ನಮ್ಮ ಮನೇಲಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಅವ್ರ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದೆಷ್ಟು ದೊಡ್ಡ ಪ್ರೀತಿ ಅಂತಲೂ ಹೇಳೋಕ್ಕಾಗಲ್ಲ. ಓಕೆನಾ? ಎಲ್ಲ ಬಿಗ್ ಬಾಸ್ ಕೂತ್ಕೊಂಡು ನೋಡಿದೆ. ನನ್ನ ಮಗಳಂತೂ ಎಷ್ಟು ನೀಟಾಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾಳೆ ಅಂತ ಅಂದರೆ ಇಂಟ್ರೆಸ್ಟಿಂಗ್ ಬಿಗ್ ಬಾಸ್ ನೋಡ್ತಿದ್ಲು. ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಎಲ್ಲ ಬೆಂಗಳೂರಿಗೆ ಪ್ಯಾಕ್. ಇವೆಲ್ಲ ಕೇಕ್ ಒಂದಕ್ಕೆ ಇಟ್ಕೊಳ್ಳೋಣ. ಅಲ್ಲ ನೀನು ನೀನು ಬಿಸ್ಕೆಟ್ ತಿಂತೀಯಲ್ಲ, ಇದಾವ ಇದಕ್ಕೆ ಹಾಕು. ಈ ಕಡೆ ಕಿಡು, ನಾ ತಗೊಂಡು ಹೋಗವೆಲ್ಲ. ಹಾಂ, ಯಾವುದವಾ? ಅದು ತಗೊಳ್ಳೋಣ ತಗ. ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋಣ ನೀನು. ಅವೆಲ್ಲ ಎರಡು ಬೇಕು ಅನ್ಸುತ್ತೆ ಅಣ್ಣಗೆ. ಅದಕ್ಕೆ ಅಣ್ಣಗೆ ಯಾವ ಅರಿಯಕ್ಲ ತಗೊಂಡವನ. ಏನವ ತಗೋಗು, ಹೋಗು. ಸಾಕು ನೀನು ಇಟ್ಕೊಳ್ಳೋಣ. ನಾವೇನು ಕಾಫಿ ಕುಡಿಯೋಕ್ಲ ನೀವು ಇಸ್ಕೋಗು. ಏನು ತಿಂತೀಯ? ನೀವು ಇಟ್ಕೊಳ್ಳೋಣ, ಬೇಡವು ನಾವು ತಿನ್ನೋಕ್ಲ. ಸಾಕು. ಅವಳಿಗೆ ಏನಂತ ಕೊಡೋಣ, ಏನು ಬೇಕು ತಗ. ಸರಿ, ತಿನ್ನೋದವ್ರು ಮಾತ್ರ ಓಪನ್ ಮಾಡಿಲ್ಲ, ಬಸ್ಸಲ್ಲಿ ಓಪನ್ ಮಾಡುವಂತೆ. ಓಕೆ, ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಬೆಂಗಳೂರಿಗೆ ಹೋಗ್ಬೇಕು. ಏನಮ್ಮ ಅಲ್ಲೇ ಐತೆ, ಅಲ್ಲಿ ದಿವಾಂಕಟ್ ಮೇಲೆ. ಹಾಂ, ಅದಕ್ಕೆ ಕರೆದೆ. ಯಾವ ಅಲ್ಲ ಗರಿತೇವೆ ಅರಿಯಕ್ಲ ಅಂತವ. ಈಗ ಒಂದು ತುಮ್ಕೆ ತಿನ್ನಂಗರಿಗೆ. ಓಕೆ ನೋಡಿ, ಪಾತ್ರೆ ಎಲ್ಲ ವಾಶ್ ಮಾಡಾಯಿತು, ರೋಡು ವಾಶ್ ಮಾಡಾಯಿತು. ನಮ್ಮಮ್ಮ ಅಲ್ಲಿ ಕೂತವ್ರೆ ಬಿಸಿಲಿಗೆ. ಸಕ್ಕತ್ತೀವಿ ಚಳಿಗಾಯಿ ಸಾಸಿನಲ್ಲಿ. ನೋಡಿ ರೋಡೆಲ್ಲ ತೊಳೆದಿದ್ದೀನಿ, ರಂಗೋಲಿ ಬಿಟ್ಟಿಲ್ಲ. ನಮ್ಮ ಯಜಮಾನ್ರು ರೆಡಿ ಆಯ್ತವ್ರೆ, ನಾವು ರೆಡಿ ಆಗಬೇಕು. ಇವಾಗ ನಾನು ಸ್ವಲ್ಪ ಸ್ನಾನ ಮಾಡಿಲ್ಲ, ಇನ್ನು ಸ್ನಾನ ಮಾಡಬೇಕು. ನೀರು ಕಾದರೆ ಅಷ್ಟೊಂದು ಪಾತ್ರೆ ಎಲ್ಲ ವಾಶ್ ಮಾಡಿದ್ನೆಲ್ಲ. ಸಕ್ಕತ್ ಚಳಿ ಬಂದ್ಬಿಡ್ತು. ನಮ್ಮ ಕಡೆಗೆ ಸ್ವಲ್ಪ, ಆ ಕಡೆಗೆ ನೆರಳು ಬರುತ್ತೆ, ಬೆಳಗ್ಗೆ ಬಿಸಿಲು ಬರೋಲ್ಲ. ಸೊ ಹಂಗಾಗಿ ಇಲ್ಲಿ ಆಪೋಸಿಟ್ ಬಂದ್ಬಿಟ್ಟು ಬಿಸಿಲು ಕಾಯಿಸ್ತಾ ಹಾಕೋತಿದ್ದೀನಿ. ಎಷ್ಟು ಚಳಿ ಅಂದರೆ ಭಯಂಕರ ಚಳಿ ಇದೆ ಹಾಸನಲ್ಲಿ. ಆಪೋಸಿಟ್ ಹತ್ತಿರ ಕೂತ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಆಮೇಲೆ ತಿಂದು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ. ನೋಡಿ, ಬೆಂಗಳೂರಿಗೆ ಹೊರಟಿದ್ದೀವಲ್ಲ, ರಂಗೋಲಿ ಈ ಥರ ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಮಗಳು ಹೇಳ್ದಂಗೆ ನಾನೇ ರಂಗೋಲಿ ಬಿಟ್ಟೆ. ಗೊಂಬೆ ಬಿಡಿಸು, ಮರ ಬಿಡಿಸು ಅಂತ ಅಂದ್ಲು. ಸೊ ಹಂಗಾಗಿ ಅವಳು ಹೆಂಗೆ ಹೇಳಿದ್ಲು ಹಂಗೆ ಬಿಡಿಸ್ದೆ. ಇವಾಗೆಲ್ಲ ಹೊರಟಿದ್ದೀವಿ. ಅಮ್ಮರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ನಮ್ಮ ಮನೆಯವರು ಅಮ್ಮನೂ. ಅವ್ರು ಹಾಸ್ಪಿಟ್ಲಿಂದ ಬಂದ ತಕ್ಷಣ ಇನ್ನೊಂದು 10 ನಿಮಿಷ, 1/4 ಗಂಟೆ ಬರ್ತೀನಿ ಅಂತ ಅಂದರು. ಆನ್ ದ ವೇ ಅಂದರು. ಇವಾಗ ಹೊರಡಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. ಈ ರಂಗೋಲಿ ಮೇ ಬಿ ಅಪ್ಪ ಏನೋ ನೀರು ಹಾಕಲಿಲ್ಲ ಅಂದರೆ ಒಂದು 4 ದಿವಸ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಕಲ್ಲ, ಇಲ್ಲೆಲ್ಲ ವಾಶ್ ಮಾಡಿದ್ದೆ. ಅಪ್ಪ ಹಂಗೆ ವಾಶ್ ಮಾಡಲ್ಲ. ರಂಗೋಲಿ ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ನಂಗೆ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಹಿಂಗೆಲ್ಲ ಇಲ್ಲೆಲ್ಲ ರೋಡೆಲ್ಲ ಮನೆ ಮುಂದೆ ಜಾಗ ಇರಬೇಕು. ಹಿಂಗೆ ವಾಶ್ ಮಾಡಿ ಈ ಥರ ರಂಗೋಲಿ ಬಿಟ್ಟರೆ ತುಂಬ ಇಷ್ಟ ಆಗಿದೆ. ರಂಗೋಲಿ ಬಿಡೋದಂದರೆ ಗೊತ್ತಲ್ಲ ನಿಮ್ಗೆ, ಆಬ್ವಿಯಸ್ಲಿ ತುಂಬ ಇಷ್ಟ ನನಗೆ. ನನ್ನ ಮಗಳಿಗೂ ನನ್ನದೇ ಬಂದೈತಿ ಅಂತ ಅನ್ಕೋತೀನಿ. ಇಷ್ಟ ಆಯಿತು. ಇವಾಗಿನ ರಂಗೋಲಿ ಅಂತೂ ಅವಾಗಿನ ಥರ ಹಾಫ್ ವೈಟಲ್ಲಿ ಬರಲ್ಲ, ಬರಲ್ಲ. ಇವಾಗಿನ ರಂಗೋಲಿ ಇವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ತುಂಬ ಪ್ಯೂರ್ ವೈಟಲ್ಲಿ ಬರುತ್ತೆ. ಇದು ಬಿಟ್ಟರೆ ಅಂತೂ ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಯೂರ್ ವೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರಂಗೋಲಿ. ನನಗೆ ತುಂಬ ಇಷ್ಟ. ಅದರಲ್ಲಿ 20 ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತೆ. ನಾನಂತೂ ಒಂದು ವಾರಕ್ಕೆ 20 ರೂಪಾಯಿ ಪ್ಯಾಕೆಟ್ ಖಾಲಿ ಮಾಡ್ತೀನಿ. ಚೆನ್ನಾಗಿದೆಯಾ? ನಿಮಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಂ
ಓವೇ ಇನ್ನೂ 1.5 ತಿಂಗಳ. ಸೀರೆದ 40,000 ನಿನ್ನೆ ಖರ್ಚು ಕೇಳ್ತೈತೆ. ಅವರು ನಿನ್ನ ನೀರು ಅನ್ಲಿಲ್ಲ, ನಮ್ಮ ನೀರು ಎಂದಿದ್ದು. ಸೀರೆ ತೆಗೆದಿಲ್ಲ ಯಾವಾಗಣ? ಸೀರೆ ಬಂದ್ಬಿಡತ್ಲಾಗ ಹಂಗೆ ತಗೊಂಡ್ ಬಂದ್ಬಿಡೋಣ ಅತ್ಲಾಗಿ ಅಲ್ವಾ ಚರಿ? ಚರಿ ಡ್ರೆಸ್ ಚೆನ್ನಾಯ್ತಲ್ವಾ ಏನಮ್ಮ? ಓಹೋ ಹೋ 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 ಉತ್ಕೊಟ್ಟು ಹೋಯ್ತವಳೆ. ಮದ್ವೆಗೆ ಇದೇ ಡ್ರೆಸ್ಸಾ ಚರಿ? ಹಂಗೆ ಇಡ್ಕೋಬೇಕಂತ ನೀನು ಆ ಡ್ರೆಸ್ ಹಾಕಿಂದಾನೆ ಹಂಗೆ ಮದ್ವೆಗೆ ಆತಿತ್ತಂತೆ. ಮದ್ವೆಗೆ ಲಂಗ ದವಣಿ ಹಾಕತಾಳಂತ ಅವಳು. ನೀನು ಆ ಡ್ರೆಸ್ ಹೇಳ್ತಾ ಇದೆಯಲ್ಲ. ಇದು ಕಾವ್ಯ ತಕೊಟ್ಟಿ ಡ್ರೆಸ್ಸು ಅಲ್ಲಿಗೆ ಬಂದಾಗ. ಹಬ್ಬದ ದಿವಸ ಅಲ್ಲ, ಹಬ್ಬದ ದಿವಸ ಹಾಕ್ಯಾಳೆ ಹೊಸ ಡ್ರೆಸ್ಸು ಅಂದರೆ ಇವತ್ತು ಹಾಕೊಂಡಿದ್ದಿ, ಅವತ್ತು ಬೇಡ ಅಂದು. ಸರಿ, ಇವತ್ತು ಎಲ್ಲಿಗೆ ಗೊತ್ತಿದ್ಯವ? ಬೆಂಗಳೂರು ಊಟ ಮಾಡಿಲ್ಲ ಅದಕ್ಕೆ ಬೆಂಗಳೂರು. ಓಕೆ, ಹೊರಡೋಣ ಬನ್ನಿ ಬೆಂಗಳೂರಿಗೆ. ಯಾವಾಗ ಹಬ್ಬ ಕರ್ಕೊಂಡು ಬರ್ತಾರಂತ? ಹಬ್ಬಕ್ಕಿಂತ ಮುಂಚೆ ಬರ್ತಾರಂತ.